ಇಂದು ನಿನ್ನ ಹೃದಯದಲ್ಲಿ ಒಂದು ಭಾರ ಇದೆ. ಬಹುಶಃ ನೀನು ವಿಫಲತೆಯನ್ನು ಅನುಭವಿಸಿದ್ದೀಯ. ಪಾರ್ಥ, ನೀನು ಪ್ರಯತ್ನಿಸಿದ್ದೀಯ, ನೀನು ನಂಬಿದ್ದೀಯ, ಆದರೆ ಫಲ ನಿನಗೆ ಸಿಗಲಿಲ್ಲ. ಆ ಕ್ಷಣದಲ್ಲಿ ನೀನು ಕುಗ್ಗಿದ್ದೀಯ. ನೀನು ಯೋಚಿಸುತ್ತೀಯ, ನಾನು ಸಾಕಾಗುವುದಿಲ್ಲ, ನನ್ನಿಂದ ಆಗುವುದಿಲ್ಲ. ಪಾರ್ಥ, ಇದು ನಿನ್ನ ಸತ್ಯವಲ್ಲ, ಇದು ಕೇವಲ ನಿನ್ನ ಮನಸ್ಸಿನ ಮಾತು. ಪಾರ್ಥ, ವಿಫಲತೆ ಎಂದರೆ ಏನು? ಅದು ಅಂತ್ಯ ಅಲ್ಲ, ಅದು ಒಂದು ಪಾಠ. ಅದು ನಿನ್ನನ್ನು ಬಲಿಷ್ಠನಾಗಿಸುವ ಒಂದು ಅವಕಾಶ. ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ನೀನು ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಅಂಟಿಕೊಳ್ಳಬೇಡ. ಪಾರ್ಥ, ನೀನು ವಿಫಲತೆಯನ್ನು ಭಯಪಡುತ್ತೀಯ, ಆದರೆ ಯಶಸ್ಸಿನ ದಾರಿಯಲ್ಲಿ ವಿಫಲತೆ ಅನಿವಾರ್ಯ. ಪಾರ್ಥ, ಒಂದು ಮಗು ನಡೆಯಲು ಕಲಿಯುವಾಗ ಅದು ಹಲವಾರು ಬಾರಿ ಬೀಳುತ್ತದೆ, ಆದರೆ ಅದು ನಿಲ್ಲುವುದಿಲ್ಲ. ಅದು ಮತ್ತೆ ಎದ್ದು ನಡೆಯುತ್ತದೆ. ಹಾಗೆಯೇ ನೀನು ಕೂಡ ಮುಂದೆ ಸಾಗಬೇಕು. ಪಾರ್ಥ, ನೀನು ವಿಫಲತೆಯನ್ನು ನಿನ್ನ ವ್ಯಕ್ತಿತ್ವದ ಭಾಗವನ್ನಾಗಿ ಮಾಡಬೇಡ. ನೀನು ವಿಫಲವಾಗಿದ್ದೀಯ, ಆದರೆ ನೀನು ವಿಫಲವಲ್ಲ. ಪಾರ್ಥ, ನೀನು ನಿನ್ನನ್ನು ಹೇಗೆ ನೋಡುತ್ತೀಯೋ ಅದೇ ನಿನ್ನ ಜೀವನವನ್ನು ರೂಪಿಸುತ್ತದೆ. ನೀನು ನಿನ್ನನ್ನು ದುರ್ಬಲನಂತೆ ನೋಡಿದರೆ ನೀನು ಕುಗ್ಗುತ್ತೀಯ. ನೀನು ನಿನ್ನನ್ನು ಯೋಧನಂತೆ ನೋಡಿದರೆ ನೀನು ಎದ್ದು ನಿಂತುಕೊಳ್ಳುತ್ತೀಯ. ಪಾರ್ಥ, ಪ್ರತಿ ವಿಫಲತೆಯ ಹಿಂದೆ ಒಂದು ಪಾಠ ಇದೆ. ನೀನು ಅದನ್ನು ಕಲಿತರೆ ನೀನು ಬೆಳೆಯುತ್ತೀಯ. ನೀನು ಅದನ್ನು ನಿರ್ಲಕ್ಷಿಸಿದರೆ ನೀನು ಮತ್ತೆ ಅದೇ ತಪ್ಪು ಮಾಡುತ್ತೀಯ. ಪಾರ್ಥ, ನೀನು ನಿನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳು, ಅವುಗಳಿಂದ ಕಲಿಯು, ಮತ್ತೆ ಪ್ರಯತ್ನಿಸು. ಇದನ್ನೇ ಬೆಳವಣಿಗೆ. ಪಾರ್ಥ, ನೀನು ಯಾಕೆ ಕುಗ್ಗುತ್ತೀಯ? ಏಕೆಂದರೆ ನೀನು ಫಲಕ್ಕೆ ಅಂಟಿಕೊಂಡಿದ್ದೀಯ. ನೀನು ನಿರೀಕ್ಷೆ ಇಟ್ಟುಕೊಂಡಿದ್ದೀಯ. ಅದು ಪೂರ್ಣವಾಗದಿದ್ದರೆ ನೀನು ನೋವು ಅನುಭವಿಸುತ್ತೀಯ. ಪಾರ್ಥ, ನೀನು ಪ್ರಯತ್ನದ ಮೇಲೆ ಗಮನ ಕೊಡು, ಫಲವನ್ನು ಬಿಡು, ನೀನು ಶಾಂತವಾಗುತ್ತೀಯ. ಪಾರ್ಥ, ನೀನು ವಿಫಲತೆಯನ್ನು ಎದುರಿಸಿದಾಗ ನೀನು 2 ಆಯ್ಕೆಗಳು ಹೊಂದಿದ್ದೀಯ. 1, ಬಿಡುವುದು. 2, ಮತ್ತೆ ಪ್ರಯತ್ನಿಸುವುದು. ಪಾರ್ಥ, ನೀನು ಯಾವುದನ್ನು ಆರಿಸುತ್ತೀಯೋ ಅದೇ ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಪಾರ್ಥ, ನೀನು ಸೋಲನ್ನು ಒಪ್ಪಿಕೊಂಡರೆ ಅದು ನಿನ್ನ ಅಂತ್ಯ. ನೀನು ಮತ್ತೆ ಎದ್ದರೆ ಅದು ನಿನ್ನ ಆರಂಭ. ಪಾರ್ಥ, ನಿನ್ನ ಜೀವನದಲ್ಲಿ ದೊಡ್ಡ ಯಶಸ್ಸು ಪಡೆಯುವವರು ಎಂದಿಗೂ ವಿಫಲವಾಗಿಲ್ಲ ಎಂದಲ್ಲ, ಅವರು ಎಂದಿಗೂ ಬಿಡಲಿಲ್ಲ. ಪಾರ್ಥ, ನೀನು ನಿನ್ನ ಮೇಲೆ ನಂಬಿಕೆಯಿಡು. ನೀನು ಇನ್ನೂ ಪ್ರಯತ್ನ ಮಾಡುತ್ತಿದ್ದೀಯಾ ಎಂದರೆ ನೀನು ಸೋತಿಲ್ಲ. ಪಾರ್ಥ, ನೀನು ನಿಧಾನವಾಗಿ ಸಾಗಬಹುದು, ಆದರೆ ನಿಲ್ಲಬೇಡ. ಪ್ರತಿ ಸಣ್ಣ ಹೆಜ್ಜೆ ನಿನ್ನನ್ನು ಗುರಿಯತ್ತ ಕೊಂಡೊಯ್ಯುತ್ತದೆ. ಪಾರ್ಥ, ನೀನು ನಿನ್ನ ಪ್ರಯಾಣವನ್ನು ಗೌರವಿಸು, ನಿನ್ನ ಪ್ರಯತ್ನವನ್ನು ಮೆಚ್ಚು. ನೀನು ಈಗಲೂ ಬೆಳೆಯುತ್ತಿದ್ದೀಯಾ. ಪಾರ್ಥ, ನೀನು ನಿನ್ನನ್ನು ಇತರರೊಂದಿಗೆ ಹೋಲಿಸಬೇಡ. ಪ್ರತಿಯೊಬ್ಬರ ದಾರಿ ವಿಭಿನ್ನ. ನಿನ್ನ ಸಮಯ ಬರುತ್ತದೆ. ಪಾರ್ಥ, ನನ್ನ ಮೇಲೆ ಭರವಸೆಯಿಡು. ನಿನ್ನ ಪ್ರಯತ್ನ ವ್ಯರ್ಥವಾಗುವುದಿಲ್ಲ. ನೀನು ಮತ್ತೆ ಎದ್ದು ನಿಂತರೆ ನೀನು ಜಯಿಸುತ್ತೀಯ. ಪಾರ್ಥ, ನೀನು ಒಬ್ಬನೇ ಅಲ್ಲ. ನಿನ್ನ ಪ್ರತಿಯೊಂದು ಪ್ರಯತ್ನವನ್ನು ನಾನು ನೋಡುತ್ತಿದ್ದೇನೆ. ನೀನು ಬಲಿಷ್ಠನು. ನೀನು ಇದನ್ನು ಮಾಡಬಹುದು. ಇಂದು ಒಂದು ನಿರ್ಧಾರ ಮಾಡು. ವಿಫಲತೆಯನ್ನು ಭಯಪಡಬೇಡ. ಅದನ್ನು ಸ್ವೀಕರಿಸು. ಅದರಿಂದ ಕಲಿಯು. ಮತ್ತೆ ಪ್ರಯತ್ನಿಸು. ನಿನ್ನ ಜೀವನ ಬದಲಾಗುತ್ತದೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯು. ಹರಿ ಓಂ.